ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಟೆಂಪಲ್ಗೆ ಹೊರಡುವ ಅಂತ ಇದ್ದೇವೆ, ಹೊರಟಿದ್ದೇವೆ ಸಹ. ಹಾಗೆ ನಮ್ಮ ಬ್ಲೂಶಿ ಆ್ಯಂಡ್ ಅಕ್ಕ. ಹಾಯ್ ಹಾಯ್ ಮಾಡು ಶ್ರೀ. ಹಾಯ್. ಕಾಣ್ತಾ ಇಲ್ಲ ನೀನು. ಹಾಯ್. ಟೈಮ್ ಆಗಿದೆ. ಅಕ್ಕ ದೂರ ಹೋಗ್ಬೇಕಂತಿದ್ದೇವೆ ಈಗ. ಆಕ್ಚುಲಿ ಕಟೀಲಿಗೆ ಹೋಗುವ ಅಂತಿದ್ದೇವೆ. ಮೂವರು ಫಸ್ಟ್ ಟೈಮ್ ಸೀರೆ ಉಡ್ತಾ ಇದ್ದೇವೆ. ಸೊ ಮೂವರು ಹುಟ್ಟಿಲ್ಲ ಇಷ್ಟರ ತನಕ, ಒಟ್ಟಿಗೆ ಹುಟ್ಟಿಲ್ಲ. ಈಚೆ ಬನ್ನಿ ಅಕ್ಕ ನೀನು. ಏನು ನಿನ್ನನ್ನಿವತ್ತು ನೋಡಿದ್ರೆಲ್ಲ ಮರಿತೇನೆ ಶ್ರೀದೇವಿ. ಓ ರಿಯಲಿ? ಯಸ್. ನನ್ನ ಅಕ್ಕ ರೋಡ್ ಸಮೇತ ಮಿಸ್ ಮಾಡ್ಕೊಳ್ತಿದ್ದಾಳೆ. ಯಾಕಂದ್ರೆ ನಾನ್ ಫಸ್ಟ್ ಟೈಮ್ ಸಾರಿ ಇಟ್ಕೊಂಡು ಇವರೊಟ್ಟಿಗೆ ಹೋಗ್ತಿದ್ದೇನೆ, ಅದಕ್ಕಾಗಿ ನನ್ನ ನೋಡ್ಕೊಂಡು ರೋಡ್ ಎಲ್ಲ ಮಿಸ್ ಮಾಡ್ಕೊಳ್ತಿದ್ದಾಳೆ. ಅಲ್ಲ, ನಾರ್ಮಲ್ ಜಾಗ ಗೊತ್ತಿಲ್ಲ, ರೋಡ್ ಎಲ್ಲ ಮಿಸ್ ಮಾಡ್ಕೊಳ್ತಿದ್ದಾಳೆ ನನ್ನ ನೋಡಿ. ಅಂತೆ ಗೊತ್ತಿಲ್ಲ. ಸುಮ್ನೆ ಹೇಳ್ತಿದ್ದಾಳೆ ಇರ್ಬೇಕು. ನನ್ನ ನೋಡಿ ರೋಡ್ ಮಿಸ್ ಆಗ್ತದ ಗೊತ್ತಿಲ್ಲ. ಗೊತ್ತಿಲ್ಲ ರೋಡಲ್ಲಿ ಗೊತ್ತಿಲ್ಲ. ಖಾಲಿ ರೋಡಲ್ಲಿ ಯಾರು ಬ್ಯಾಂಗಲ್ಸ್ ಎಲ್ಲ ಹಾಕಿದ್ದೇನೆ ಇವತ್ತು ನಾನು. ಬ್ಯಾಂಗಲ್ಸ್. ನೋಡು, ದುರ್ಗಾ ಪರಮೇಶ್ವರಿ ಬಂದೆ. ಕಷ್ಟ ಆಗ್ತದೆ. ಸತ್ಯ. ಇದ್ದಾರೆ ಇಲ್ಲಿಲ್ವಾ ಮೈಲಿಗೆ? ಇಲ್ಲಿಲ್ವಾ ಮಾಡಲಿಕ್ಕೆ? ಏನಾದರೂ ಸೇವೆ ಮಾಡಿಸ್ಕೊಳ್ಬೇಕಾದ್ರೆ ಮಾಡಿಸ್ಬೋದು. ಸೀರೆ ತಗೊಳ್ಳೋದು, ಸೀರೆ ತಗೊಳ್ಳೋದು, ಅಲ್ವಾ? ನೋಡಲ್ಲಿ ಫುಲ್ ಲೀಸ್ಟ್ ಎಲ್ಲ ಉಂಟು. ಈಗ ನೋಡಿ, ಚಂದ ಮಳೆಗಾಲದಲ್ಲಿ ಚಂದ. ಬಟ್ ತುಂಬ ತುಂಬಿ ಹರಿಯುವಾಗ ನೋಡಲಿಕ್ಕೆ ಭಾರಿ ಚಂದ. ಜನ ಸ್ವಲ್ಪ ಕಮ್ಮಿ ಇದ್ದಾರೆ, ಹಾಗಾಗಿ ಮಂಡೆ ಅಲ್ಲ, ದೇವರನ್ನು ಚಂದ್ರದಲ್ಲಿ ನೋಡ್ಲಿಕ್ಕೆ ಆಯ್ತು. ಈಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಅನ್ನ ಪ್ರಸಾದ. ಇವತ್ತೇ ಫಸ್ಟ್ ಟೈಮ್ ನಾವು ಮೂವರು ಕೂಡ ಸಾರಿ ಹಾಕೊಂಡು ಟೆಂಪಲ್ಗೆ ವಿಸಿಟ್ ಮಾಡ್ಕೊಂಡು ಫಸ್ಟ್ ಟೈಮ್. ನಂಗೆ ಸಾಕಾಗ್ತದೆ. ರಶ್ ಕಮ್ಮಿ, ಯಾಕಂದರೆ ಇವತ್ತು ಮಂಡೇ ಅಲ್ವಾ. ಸೊ ಫ್ರೈಡೇ ಇಡ್ತಿದ್ರೆ ತುಂಬ ರಶ್ ಇರುತ್ತೆ. ಫೈನಲ್ ಊಟ ಕೂತ್ಕೊಳ್ತಿದ್ದಾರೆ. ಅದನ್ನೆಲ್ಲ ಸೈಡ್ ಮಾಡಿದ್ದಾಯ್ತಾ, ಅದನ್ನೆಲ್ಲ ಸೈಡ್ ಮಾಡಿ ತಿಂದಿದ್ದಾಳೆ. ದೇವರ ಪ್ರಸಾದ. ನಾನೇನು ಹೇಳಿದೆ? ನಾನೇನು ಹೇಳಿದ್ದೆ? ನಾನು ಕಮೆಂಟೇ ಮಾಡಲಿಲ್ವೇ?
ದೇವರ ಪ್ರಸಾದ ಭಕ್ತಿಯಿಂದ ತಿನ್ಬೋದು. ಜಾಸ್ತಿ ಬರ್ತದೆ. ನೋಡಿ ಮಹಾದೇವ. ಇದನ್ನ ಇದ್ರದ್ದು ಅಂತಲ್ಲ ಅನ್ನ ಮೆತ್ತೆ ಹೇಗೆ ಪಾಯಸ ತಪ್ಪಲೆಲ್ಲ ಹೆಸರಿದೆ. ಊಟ ಹೇಗಿತ್ತು ಊಟ? ಓ ಎಂತಕ್ಕೆ ಬಂದದ್ದು ಮತ್ತೆ? ಗಾರ್ಡನಿಂಗ್ ಹೇಗೆ ಕಾಣಿಸ್ತದೆ? ಕಮೆಂಟ್ ಮಾಡಿ. ಅವನೇ ಇಲ್ಲಲ್ಲ. ಹೀಗೆ ತೆಗಿಬೇಕು ಗೊತ್ತುಂಟಾ? ಹೀಗೆ ಹಾಯ್ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಲ್ಲ ಕರಿಯಂತೆ. ಮಹಾಲಕ್ಷ್ಮಿ ಹಾಯ್. ಇಲ್ಲಿ ನೋಡು ಎಲ್ಲಿ ನೋಡಿದ್ರು ಇಲ್ಲಿ ನೋಡು. ಕಿವಿ ಕೇಳ್ತದೆ. ಕಿವಿ ಕೇಳ್ತದೆ. ಇಲ್ಲ ಮೇಲೆ ಕೇಳ್ತೇವೆ. ಸ್ವಲ್ಪ ಬೇಗಾರೆ. ಹೊರಡುವ? ಎಸ್. ಎಲ್ಲೂ ಜಾಗ ಇಲ್ಲ. ಎಲ್ಲ ಆಯ್ತು. ಆಗೀಗ ರಿಟರ್ನ್ ಹೋಗ್ತಾ ಇದ್ದೇನೆ. ಅವರೆಲ್ಲ ಕೂತಿದ್ದಾರೆ ಆರೊಳಗೆ. ಬಾಯ್. ಇನ್ನೊಮ್ಮೆ ಸಿಗುವ. ಹಾಂ ಬಾಯ್. ಅದು ಗುರುಮ ಬರ್ತದೆ. ಅಲ್ಲ ಗ್ಲಾಸ್ ಹಾಕಿದ್ದೇನೆ. ಗ್ಲಾಸ್ ನೋಡ್ಲಿಕ್ಕೆ ಬಿಡಲ್ಲ. ಯಾರು ಟಚ್ ಮಾಡಿದ್ರು ಬಿಡಲ್ಲ ಅಲ್ಲ ಬ್ಲೂಶಿ. ಏನಿಲ್ಲ ಅಷ್ಟೇ.
ಎಂಟ್ರಿ ಎಲ್ಲಿಂದ ಅಂತ ಗೊತ್ತಿಲ್ಲ ನನಗೆ. ಇಲ್ಲಿ ಬರಂದೇನೆ ವರ್ಷ ಕರೆಂಟ್. ತುಂಬ ಟೈಮ್ ಆಯಿತು ಬರುತ್ತೆ. ಈಗ ಹೋಗ್ತಾ ಇದ್ದೇವೆ. 5:40. ಎಲ್ಲಿಂದ ಸ್ಟಾರ್ಟ್? ಆಚೆಂದ ಮೇ ಬಿ. ಹಾಂ ಹೌದು, ಮತ್ತೆ ಬರುವಾಗ ಆಯ್ತು. ದರ್ಶನ ಎಲ್ಲ ಚಂದದಲ್ಲ ಆಯ್ತಾ? ಹೇಗಾಯ್ತು? ಅಪ್ಪ ಹೋಗಿ ಬಂದದ. ಹೌದು, VIP ಟಿಕೆಟ್ ತಗೊಂಡ್ವಿ, ಹಾಗಾಗಿ ರಪ್ಪ ಹೋಗಿಲ್ಲ. ಆಯ್ತು. ದೇವರು ನಾವು ಕಾಲಿಟ್ಟ ಕೂಡಲೇ ದೇವರು ದರ್ಶನ ಕೊಟ್ಟರು. ನಾವು ಬಂದ ದೇವರಿಗೆ ಹೇಗೆ ಗೊತ್ತಿದ್ದು ಗೊತ್ತಿಲ್ಲ. ಚೆನ್ನಾಗಾಯ್ತು ದರ್ಶನ, ಆರಾಮದಲ್ಲಿ ಚಂದ ಮಾಡಿ ದೇವರನ್ನು ನೋಡಿ. ಬೇಗ ಎಡ್ಡೆಡ್ ದರ್ಶನ ಆಂಡ್ ಮತ್ತು ಬೈದ ಎಡ್ಡೆಡ್ ದರ್ಶನ ಮಾಡಿ ದೂರ ಬೇಗ ಅದು ಬೈದ. ಹೋದ ಕೂಡಲೇ ಸ್ಟ್ರೈಟ್ ಆಗ್ತದಲ್ಲ, ಖುಷಿ ಆಯ್ತು. ನಾವು ಇವತ್ತೇ ಒಂದು ಆರಾಮ್ಸೆ ದೇವರನ್ನು ಚೆಂದ ಮಾಡಿ ನೋಡ್ಲಿಕ್ಕೆ ಆಯ್ತು. ಮಂಡೇ ಖುಷಿ ಆಯ್ತು. ಈಶ್ವರನಲ್ಲಿ ನೋಡಿದಲ್ಲ. ನೆಕ್ಸ್ಟ್ ಏನಿಲ್ಲ, ನೆಕ್ಸ್ಟ್ ಮತ್ತೇನಾದ್ರೂ ಹಿಡಿತಿದ್ಯಾ? ಅಲ್ಲ, ಈಗ ಇಲ್ಲಿ ದರ್ಶನ ಆಯ್ತಪ್ಪ, ಧರ್ಮಸ್ಥಳ. ಇನ್ನು ಎಲ್ಲಿಗೆ ಆದರೂ ಇನ್ನು ಸೂರ್ಯಕ್ಕೆ ಹೋಗುವಂಥ ಪ್ಲ್ಯಾನ್ ಉಂಟು. ಟೈಮ್ ನೋಡ್ಬೇಕು ಅಷ್ಟೇ. ಸೂರ್ಯಕ್ಕೆ ಹೋಗಿ ಬರುವ ಅಂತ. ಅಕ್ಕಿದ್ದಾಳೆ ಬಿಸಿ ಇದ್ದಾಳೆ. ಅಲ್ಲಿ ಟೈಮ್ ಫಸ್ಟ್ ಟೈಮ್ ಮಾತ್ರ ನಾವು 3 ಜನ ಸಾರಿ ವ್ಯಾನ್ ಮಾಡ್ಕೊಂಡು ಬಂದ. ಚೆನ್ನಾಗಿದೆ ನೋಡಿ. ಲಾಂಗ್ ಗೊಂಬೆ ನೆಕ್ಸ್ಟ್ ನೋಡಬೇಕು. ನಡಿಲಿಕ್ಕೆ ಆಗುದಿಲ್ಲ ಮಾರೆ, ಹೇಗೆ ಸತ್ಯ ನಡಿಲಿಕ್ಕೆ ನೋಡ್ಬೇಕಿನ್ನು. ಹೊರಟಿದ್ದೇವೆ ನೋಡಿ. ಬಂದೇವೆ, ನಾನು ಹೊರಡುದು. ಡಾಗಿ ನಮ್ಮದೊಂದು ಡಾಗಿ ಉಂಟು ಪಾಪ, ಎಂತ ಮಾಡ್ಕೊಂಡು ವೇಟ್ ಮಾಡ್ತಾ ಇದೆ. ಅದು ನಾವು ಇದ್ದೇವೆ. ಏನು ಮಾತಾಡ್ಲಿಕ್ಕೆ ಏನು ಗೊತ್ತಾಗ್ತಿಲ್ಲ. ಪಾರ್ಕಿಂಗ್ ಬಂದು ಇನ್ನು ಪಾರ್ಕಿಂಗ್ ಮಾಡಿದ ಪ್ಲೇಸಲ್ಲಿ ಬ್ಲೂಶಿ ವೇಟ್ ಮಾಡ್ತಾ ಇದ್ದೆ. ನಾ ಹೋದೆ. ಯಾರಿತ್ತು? ಹಾಯ್. ಮತ್ತೆ ವಿಶೇಷ ಏನಿಲ್ಲ. ಹೇಗಾಯ್ತು ದರ್ಶನ ಎಲ್ಲ ಆಯ್ತು. ಈಗ ದರ್ಶನ ಮಾತ್ರ ಚಂದದೆಲ್ಲ ಆಯ್ತು. ಖುಷಿ ಆಯ್ತು ನನಗೆ. ಇವತ್ತು ಸ್ವಲ್ಪ ಫೋಟೋಶೂಟ್ ಆಯಿತು. ಇವಳು ಸ್ವಲ್ಪ ಫೋಟೋಶೂಟ್ ಆಯ್ತು. ನಂದಿಲ್ಲ, ನಂಗೆ ಸ್ವಲ್ಪ ಕಮ್ಮಿ ತೆಗೆದು. ಇವಳು ತೆಗೆಯೋದಿಲ್ಲ ಫೋಟೋ. ತೆಗಿತೇನೆ ನೋಡಿ, ಯಾರ್ದೆಲ್ಲ ಶೂಟ್ ರೀಲ್ಸ್ ಎಲ್ಲ ಜಾಸ್ತಿ ಬರ್ದು ಇವಳ್ದೆ ಅಲ್ಲ. ಅದು ಹುಡುಗಿಯರಿಗೆ ಎಷ್ಟು ತೆಗೆದ್ರು ಅದು ಕಮ್ಮಿ. ಮತ್ತು ನಾವೇನು ಅದೇ ಹೇಳಿ ಕಮ್ಮಿ ಆಯ್ತು ಹೇಳಿ. ಪಾಪ ಬ್ಲೂಶಿ ವೇಟ್ ಮಾಡ್ತೈತೆ. ಬ್ಲೂಶನ್ ಬಿಟ್ಟೋಗಿದ್ವಿ. ಬಂಗಾರ ಇವತ್ತು ಆಕ್ಚುಲಿ ಬೇಗ ಬಂದ್ವಿ. ಸ್ವಲ್ಪ ನೀರಲ್ಲಿ ಸ್ವಲ್ಪ ಬ್ರೆಡ್ ಅಲ್ಲಿ ಸುಧಾರಿಸ್ತಾ ಇದ್ದಾಳೆ ಬ್ಲೂಶಿಯನ್ನು. ಬ್ಲೂಶಿಗೆ ಬ್ರೆಡ್ ಬಿಟ್ಟರೆ ಬೇರೆ ಎಂತ ಬೇಕಲ್ಲ ಬಂಗಾರ? ಪ್ರಸಾದ ಉನ್ನಾದ್ರೂ ಒಳಗೆ ಹೊರಗೆ ಲೇಟ್ ಆಯ್ತು, ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯ್ತು. ಒಳ್ಳೆ ದರ್ಶನ ಆಯ್ತು. ಬಾಬು ಸ್ವಾಮಿ ದರ್ಶನ ಮಾಡ್ಕೊಂಡು ಬಂಗಾರ ಹೊರಟ್ವಿ.
ಅದೇ ಒಬ್ರು ಗ್ಯಾಂಗ್ ನೋಡ್ತಿದ್ದಾರೆ ನಾನು. ಹೋಗಿ ಬಂದ್ವಿ. ತುಂಬ ಖುಷಿ ಆಯಿತು ಈ ಸರ್ತಿ ದರ್ಶನ ಆಯಿತು. ಒಳ್ಳೆ ದರ್ಶನ ಆಯಿತು. ಹಾಗೂ ಧರ್ಮಸ್ಥಳದಲ್ಲಿ ಸಹ ತುಂಬ ಒಳ್ಳೆ ದರ್ಶನ ಆಯಿತು. ಇಲ್ಲದಿದ್ರೆ ಕಟ್ಟಿದಲ್ಲಿ ಫ್ರೈಡೇ ಹೋದ್ರೆ ನಿಮಗೆ ತುಂಬ ರಶ್ ಇರುತ್ತೆ, ಚೆನ್ನಾಗಿ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂತ. ಬಟ್ ವೀಕ್ ಮಿಡ್ಲ್ ಹೋದ್ರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಇದು ಯಾವ ಟೆಂಪಲ್ ಹೆಸರಂತ? ರಾಮ ಮಂದಿರ. ರಾಮ ಮಂದಿರಕ್ಕೆ ಬಂದೇವೆ, ದರ್ಶನ ಆಯ್ತಲ್ಲಿ. ಈಗ ಹೊರಡ್ತಾ ಇದ್ದೇವೆ. ಬರ್ತೈತಿಲ್ಲ ಲೈಟ್ ಆಗ್ತಿಲ್ಲ. ಭಾರಿ ಬೇಗ ದೇವಸ್ಥಾನಕ್ಕೆ ಬರೋದು. ಕ್ಲೋಸಿಂಗ್ ಟೈಮ್. ನೀವೇನಾದರೂ ಸೂರ್ಯ ಟೆಂಪಲ್ಗೆ ವಿಸಿಟ್ ಮಾಡೋದಿದ್ರೆ ಬರೋದಿದ್ರೆ 7:30 ಒಳಗೆ ಬಂದ್ಬಿಡಿ. ಮಣ್ಣಿನ ಹರಕೆ ಏನಾದರೂ ಹಾಕ್ಲಿಕ್ಕಿದ್ರೆ ಹರಕೆ ಏನಾದರೂ ಇದ್ರೆ 6 ಒಳಗೆ ಬರಬೇಕು. ಈಗ ಕ್ಲೋಸ್ ಆಗಿ ನಾವು ಬಂದದ್ದು ಆ್ಯಕ್ಚುಲಿ ತುಂಬ ಲೇಟ್ ಆಗಿದೆ. ನಾವು ದೇವರ ದರ್ಶನಕ್ಕೋಸ್ಕರ ಬಂದ್ವಿ. ಅಷ್ಟೇ, ದೇವರ ದರ್ಶನ ಮಾಡಲಿಕ್ಕಿತ್ತು. 7 ಎಷ್ಟು ಮೇ ಬಿ ಎಂತ 7:30 7 ಒಳಗೆ ಬಂದ್ಬಿಡಿ, ನಮಗೆ ಲೇಟ್ ಮಾಡಿಬಿಡಿ. ಇದ್ರಿ ಇಲ್ಲಿ ಹರಕೆ ಬನ, ಮಣ್ಣಿನ ಹರಕೆ ಬನ. ಟೈಮಿಂಗ್ಸ್ ಅಷ್ಟೇ, ಬೆಳಿಗ್ಗೆ 8ರಿಂದ 6ರವರೆಗೆ. ಮಾರಿಗುಡಿ ಟೆಂಪಲ್. ಇದು ಮಾರಿಗುಡಿ ಟೆಂಪಲ್. ಮಾರಿಗುಡಿ ಟೆಂಪಲ್ಗೆ ಹೋಗಿ ಬಂದ್ವಿ. ಅದು ಕ್ಲೋಸ್ ಆಗಿತ್ತು. ಅದು ಹೆಚ್ಚಾಗಿ ಓಪನ್ ಇರೋದು ನಂಗೆ ಗೊತ್ತಿಲ್ಲ ಅಷ್ಟು. ಇಲ್ಲಿದ್ದು ಬೆಳ್ತಂಗಡಿಯಲ್ಲಿದ್ದು ಇರುವಂಥದ್ದು ಮಾರಿಗುಡಿ ಅಂದರೆ ನಮಗೆ ತುಂಬ ಇಷ್ಟ ದೇವಸ್ಥಾನ. ಆ ಟೆಂಪಲ್ಗೆ ಯಾವಾಗ ಓಪನ್ ಇರ್ತದೆ ಅಂತ ನಂಗೆ ಗೊತ್ತಿಲ್ಲ. ಸಂಕ್ರಾಂತಿ ಮೇ ಬಿ ಇರುತ್ತೆ ಅನಿಸುತ್ತೆ. ಈಗ ಕ್ಲೋಸ್ ಆಗಿತ್ತು. ಇನ್ನು ಸೀದಾ ಮನೆಗೆ ಹೋಗೋದು. ಆಯ್ತು, ಟೈಮ್ ಈಗ ನೈಟ್ ಆಯ್ತು. ಎಷ್ಟು ಟೈಮ್? 7:30 ಆಯ್ತಾ ಅಂತ. ಸೀದಾ ಮನೆಗೆ ದರ್ಶನ ಆಯ್ತು. ಎಲ್ಲ ಕಡೆ ಟೆಂಪಲ್ಗೆ ಹೋಗಿ ಬಂದ್ವಿ. ಎಲ್ಲ ಕಡೆ ಚೆನ್ನಾಗಿ ದರ್ಶನ ಆಯ್ತು. ಇನ್ನು ಮನೆ. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಈಗ ಬ್ಲಾಗನ್ನು ಮುಗಿಸ್ತಾ ಇದ್ದೇವೆ ನಾವು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.